ವಿದ್ಯಾರ್ಥಿಗಳು, ಹಿಂದಿನ ತರಗತಿಯಲ್ಲಿ ನಾವು ಶಿಕ್ಷಣದ ಗುರಿಗಳ ವಿಧಗಳನ್ನು ತಿಳ್ಕೊಂಡಿದ್ದೇವೆ. ಶಿಕ್ಷಣದ ಗುರಿಗಳಲ್ಲಿ ನಮ್ಮ ಅಧ್ಯಯನದ ಅನುಕೂಲಕ್ಕಾಗಿ 2 ವಿಧಗಳನ್ನು ಗುರುತಿಸಿಕೊಂಡಿದ್ದೇವೆ. ಒಂದು ಶಿಕ್ಷಣದ ವೈಯಕ್ತಿಕ ಗುರಿಗಳು, ಮತ್ತೊಂದು ಶಿಕ್ಷಣದ ಸಾಮಾಜಿಕ ಗುರಿಗಳು. ಈಗ ಅದರಲ್ಲಿ ಮೊದಲನೇದಾಗಿರುವಂತಹ ವೈಯಕ್ತಿಕ ಗುರಿಗಳ ಬಗ್ಗೆ ತಿಳ್ಕೊಳ್ಳೋಣ. ವೈಯಕ್ತಿಕ ಗುರಿಗಳಲ್ಲಿ 4 ಗುರಿಗಳನ್ನ ಪ್ರಥಮ PUCಯ ಶಿಕ್ಷಣಶಾಸ್ತ್ರದ ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಗೊತ್ತುಪಡಿಸಿದ್ದಾರೆ. ಅವುಗಳು ಅಂತ ಹೇಳಿದ್ರೆ, 1ನೇದು ಆರೋಗ್ಯ, 2ನೇದು ಜ್ಞಾನ, 3ನೇದು ಚಾರಿತ್ರ್ಯ, 4ನೇದು ವೃತ್ತಿ. ಈ 4 ಶಿಕ್ಷಣದ ವೈಯಕ್ತಿಕ ಗುರಿಗಳಲ್ಲಿ ನಾವು ಮೊದಲನೇದಾಗಿರುವಂತಹ ಹೆಲ್ತ್, ಆರೋಗ್ಯ, ಅದನ್ನು ಮತ್ತೊಂದು ಹೆಸರಿಂದ ಕರೀತಾರೆ ಸ್ವಾಸ್ಥ್ಯ ಅಂತಲೂ ಕರೀತಾರೆ. ನೀವು ಒಂದು ನುಡಿಗಟ್ಟನ್ನು ಕೇಳಿದ್ದೀರಿ. ಏನು ನುಡಿಗಟ್ಟು? ಆರೋಗ್ಯವೇ ಭಾಗ್ಯ. ಹೆಲ್ತ್ ಈಸ್ ವೆಲ್ತ್. ಆರೋಗ್ಯವೇ ಭಾಗ್ಯ ಅಥವಾ ಸಂಪತ್ತು ಅಂತೇಳಿ ಗೊತ್ತಾಗ್ತದೆ. ಬಹುತೇಕ ನಾವು ಆರೋಗ್ಯದ ಮಹತ್ವ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ದೃಷ್ಟಿಯಲ್ಲಿ ನಾವು ಯಾರಾದರೂ ಆಸ್ಪತ್ರೆಯಲ್ಲಿರುವ ಅನಾರೋಗ್ಯಕರ ಬಂಧುಗಳನ್ನು ನೋಡ್ಲಿಕ್ಕೆ ಹೋದಾಗ ಅವರ ನೋವನ್ನ, ಅವರ ಯಾತನೆಯನ್ನ, ಅವರ ಸಂಕಷ್ಟವನ್ನ ನೋಡಿದಾಗ ಹೌದಲ್ವಾ, ಆರೋಗ್ಯ ದೊಡ್ಡ ಭಾಗ್ಯ ಅಂತ ಹೇಳ್ತೇವೆ. ನಿಜವಾಗ್ಲೂ ದೊಡ್ಡ ಸಂಪತ್ತು ಏನಾದರೂ ಇದೆ ಅಂತ ಹೇಳಿದ್ರೆ ಅದು ಆರೋಗ್ಯ. ಅದಕ್ಕೆ ನಾವು ಹೇಳೋದು ಹೆಲ್ತ್ ಈಸ್ ವೆಲ್ತ್ ಅನ್ನೋ ಮಾತನ್ನ ಹೇಳಿ. ಆರೋಗ್ಯಕ್ಕಾಗಿ ಶಿಕ್ಷಣ ಎನ್ನುವುದು ಶಿಕ್ಷಣದ ವೈಯಕ್ತಿಕ ಗುರಿಗಳಲ್ಲಿ ಒಂದು. ಹೌದು, ಮೊದಲು ಆರೋಗ್ಯಕ್ಕಾಗಿ ಶಿಕ್ಷಣ ಅನ್ನೋದಕ್ಕೆ ಹೋಗೋದಕ್ಕೆ ಮೊದಲು ಆರೋಗ್ಯ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಆರೋಗ್ಯ ಅಂದ್ರೆ ಏನು? ನಾವು ಬಹಳ ಸರಳವಾಗಿ, ಸಾಮಾನ್ಯವಾಗಿ, ಲೋಕಾಭಿರಾಮವಾಗಿ ಮಾತನಾಡುವಾಗ ಕಾಯಿಲೆಗಳು ಇಲ್ಲದೆ ಇರುವುದೇ ಆರೋಗ್ಯ ಅಂತ ತಿಳ್ಕೊಂಡ್ಬಿಡ್ತೀವಿ. ಕಾಯಿಲೆಗಳು ಇಲ್ಲದೆ ಇರುವುದೇ ಆರೋಗ್ಯ ಅಂತ ಹೇಳಿ ಅಂದ್ಕೊಳ್ತೀವಿ. ಆದರೆ ಪೂರ್ಣ ಅರ್ಥದಲ್ಲಿ ಅದಷ್ಟೇ ಆರೋಗ್ಯದ ಅರ್ಥ ಅಥವಾ ತಿಳುವಳಿಕೆ ಅಲ್ಲ. ಯಾಕೆಂತಂದ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಏನೋ ಬೇಸರ ಅಥವಾ ಆಲಸ್ಯ ಇವುಗಳನ್ನು ಹೊಂದಿದ್ರೆ ಹಾಗಾಗಿ ಆರೋಗ್ಯನ ಅನಾರೋಗ್ಯನ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತದೆ. ಹಾಗಾಗಿ ಆರೋಗ್ಯ ಅಂದ ತಕ್ಷಣ ಕೇವಲ ರೋಗಗಳು ಇಲ್ಲದೇ ಇರುವುದು ಎಂದು ಭಾವಿಸಬಾರದು. ರೋಗಗಳೆಲ್ಲ ಇಲ್ಲದಿರುವುದಷ್ಟೇ ಆರೋಗ್ಯವಲ್ಲ, ಆರೋಗ್ಯದ ಲಕ್ಷಣ ಅಲ್ಲ. ಹಾಗಾದ್ರೆ ಏನು ಅಂತ ಕೇಳಿದ್ರೆ ನೀವು ಗಮನಿಸ್ಬೇಕು. ಆರೋಗ್ಯ ಅಂತ ಹೇಳಿದ್ರೆ ನೀವು ಈ ಸಂಸ್ಥೆ ಹೆಸರನ್ನ ಕೇಳಿದ್ದೀರಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆ, WHO. ಅವರ ಪ್ರಕಾರ ಆರೋಗ್ಯ ಅಂತ ಹೇಳಿದ್ರೆ ಕೇವಲ ಕಾಯಿಲೆಗಳಿಂದ ಮುಕ್ತವಾಗಿರುವುದಾಗಿರದೆ ಏನಾಗಿರ್ಬೇಕಂದ್ರೆ ವ್ಯಕ್ತಿಯ ದೈಹಿಕ ಅದನ್ನ ಭೌತಿಕ ಅಂತ ಕರೀತೀವಿ. ಫಿಸಿಕಲಿ ದೈಹಿಕ ಅಂದ್ರೆ ಒಂದೇನೆ, ಭೌತಿಕ ಅಂದ್ರೆ ಒಂದೇನೆ, ನೀವು ಇನ್ನೊಂದು ಅರ್ಥದಲ್ಲಿ ಶಾರೀರಿಕ ಅಂತ ಒಂದೇನೆ, ದೈಹಿಕ ಅಂದ್ರೆ ಒಂದೇನೆ. ಅದಕ್ಕೆ ಸಮಾನಾರ್ಥಕ ಪದಗಳು ಭೌತಿಕ ಮತ್ತೊಂದು ಶಾರೀರಿಕ. ಹಾಗಾದ್ರೆ ದೈಹಿಕ, ಭೌತಿಕ, ಶಾರೀರಿಕ ಅಥವಾ ಒಂದು 3 ಒಂದೇ.
ಮಾನಸಿಕ, ಮನುಷ್ಯನಿಗೆ ದೇಹ ಇದೆ, ಆ ದೇಹಕ್ಕೆ ಸಂಬಂಧಪಟ್ಟದ್ದನ್ನೇ ನಾವು ದೈಹಿಕ ಅಂತ ಕರಿತೇವೆ. ಹಾಗೆಯೇ ಬರೀ ದೇಹ ಇದ್ರೆ ಮನುಷ್ಯ ಆಗಲ್ಲ, ಒಂದು ಮನಸ್ಸಿದೆ, ಮಾನಸಿಕ. ಮಾನಸಿಕ ಮನ್ ಅನ್ನುವ ಧಾತುವಿನಿಂದಲೇ ಮನುಷ್ಯ ಅನ್ನುವ ಪದ ಬಂದಿದೆ. ಮನ್ ಅಂತ ಹೇಳಿದ್ರೆ ಮನಸ್ಸು. ಹಾಗಾದ್ರೆ ಮನಸ್ಸು ಮಾನಸಿಕ, ಮನಸ್ಸಿಗೆ ಸಂಬಂಧಪಟ್ಟ ವಿಷಯವನ್ನೇ ನಾವು ಮಾನಸಿಕ ಅಂತ ಹೇಳಿ ಕರಿತೇವೆ. ಹಾಗೆಯೇ ಸಾಮಾಜಿಕ. ಸಾಮಾಜಿಕ ನೀವು ಗಮನಿಸಬೇಕು, ಮನುಷ್ಯ ಒಂಟಿಯಾಗಿ ಬದುಕುವುದಿಲ್ಲ, ಇತರರ ಜೊತೆಗೆ ಬೆರೆಯಲಿಕ್ಕೆ ಇಚ್ಛೆ ಪಡ್ತಾನೆ. ಅದು ಕುಟುಂಬ ಇರ್ಬೋದು, ಮನೆ ಇರ್ಬೋದು, ಸಂಘ ಇರ್ಬೋದು, ಯುವಕ ಸಂಘ, ಯುವತಿ ಮಂಡಳ, ಹೀಗೆ ಯಾವುದಾದ್ರೂ ಒಂದು ಸಾಂಸ್ಥಿಕ ಬದುಕಿನಲ್ಲಿ ತನ್ನ ಜೀವನವನ್ನು ಸಾಗಿಸಲಿಕ್ಕೆ ಇಚ್ಛೆ ಪಡ್ತಾನೆ. ಅವನು ಸಮಾಜ ಜೀವಿ ಅಂತ ಕರೀತೇವೆ. ಮ್ಯಾನ್ ಇಸ್ ಎ ಸೋಷಿಯಲ್ ಬೀಯಿಂಗ್, ಸೋಷಿಯಲ್ ಅನಿಮಲ್ ಅಂತ ಹೇಳಿ ಕರೀತೇವೆ. ಆ ಸಾಮಾಜಿಕ ಗುಣಗಳಿಗೆ ಸಂಬಂಧಪಟ್ಟದ್ದನ್ನೇ ಸಾಮಾಜಿಕ ಅಂತ ಹೇಳಿ ಕರೀತೇವೆ. ಸಾಮಾಜಿಕ ಸ್ವಾಸ್ಥ್ಯತೆಯಾಗಿದೆ. ನಮಗೆ ತಲೆನೋವು ಇಲ್ಲ, ಜ್ವರ ಇಲ್ಲ, ಬೇದಿ ಇಲ್ಲ, ವಾಂತಿ ಇಲ್ಲ ಅಂದ ತಕ್ಷಣ ನಾವು ಚೆನ್ನಾಗಿದ್ದೀವಿ ಅಂತ ಅರ್ಥ ಅಲ್ಲ. ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸ್ವಾಸ್ಥ್ಯವಾಗಿರುವುದನ್ನ ನಾವೇನಂತ ಕರಿತೇವೆ? ಆರೋಗ್ಯ ಅಂತ ಹೇಳಿ ಕರಿತೇವೆ. ಸದೃಢ ಆರೋಗ್ಯ ವ್ಯಕ್ತಿಯ ಭೌತಿಕ, ಮಾನಸಿಕ, ಸಾಮಾಜಿಕ ಹಾಗೂ ನೈತಿಕ ಸದೃಢತೆ. ನೈತಿಕ ಸದೃಢತೆ. ಮನುಷ್ಯ ಬರೀ ಆಹಾರದಿಂದ ಬದುಕುವುದಿಲ್ಲ, ಸಾಮಾಜಿಕ ಗುಣಗಳಿಂದ ಬದುಕುವುದಿಲ್ಲ, ಮನಸ್ಸಿನ ಆಲೋಚನೆಗಳಿಂದ ಬದುಕುವುದಿಲ್ಲ. ಅವನು ಶ್ರೇಷ್ಠ ಆಗುವುದು ಅವನ ನೈತಿಕ ವರ್ತನೆಗಳಿಂದ. ಹಾಗಾದ್ರೆ ಮನುಷ್ಯನ ದೇಹ, ಮನಸ್ಸು, ಸಾಮಾಜಿಕ ಗುಣಗಳು ಮತ್ತು ನೈತಿಕ ವರ್ತನೆಗಳು ಆರೋಗ್ಯಕರವಾಗಿರುವುದನ್ನೇ ನಾವು ಆರೋಗ್ಯ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ. ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತದೆ. ಅದಕ್ಕೆ ಅದನ್ನ ಹೇಳ್ತೀವಿ ನಾವು. ದೇಹ ಏನಾಗಿರ್ಬೇಕು? ಫಿಸಿಕಲಿ ಫಿಟ್. ಮನಸ್ಸೇ ಹೇಗಿರ್ಬೇಕು? ಮೆಂಟಲಿ ಅಲರ್ಟ್. ತುಂಬಾ ಜಾಗರೂಕವಾಗಿರು, ತುಂಬಾ ಸೂಕ್ಷ್ಮವಾಗಿರು, ತುಂಬಾ ಸಂವೇದನಶೀಲವಾಗಿರುವಂತಹ, ಹಾಗೆಯೇ ಚುರುಕಿನಿಂದ ಕೂಡಿರುವಂತಹ, ಎಮೋಷನಲಿ ಬ್ಯಾಲೆನ್ಸ್. ಇನ್ನೊಂದು ಮತ್ತೊಂದು ಅಂಶ ಭಾವನಾತ್ಮಕ. ಎಮೋಷನಲಿ ನಮಗೆ ಭಾವನೆಗಳಿದ್ದಾವೆ, ಆದ್ರೆ ಯಾವುದೇ ಭಾವನೆ ಅತಿಯಾಗಬಾರದು. ಯಾವುದೇ ಭಾವನೆ ಅತಿಯಾಗಬಾರದು. ಅತಿ ಸಂತೋಷನೂ ಒಳ್ಳೆಯದಲ್ಲ, ಅತಿ ದುಃಖನೂ ಒಳ್ಳೆಯದಲ್ಲ, ಅತಿ ಕೋಪನೂ ಒಳ್ಳೆಯದಲ್ಲ ಅನ್ನೋದನ್ನು ಗಮನಿಸ್ತೇವೆ. ಅವುಗಳನ್ನು ನಾವು ಭಾವನಾತ್ಮಕ ಸಮತೋಲನ, ಎಮೋಷನಲಿ ಬ್ಯಾಲೆನ್ಸ್ಡ್, ಸೋಷಿಯಲಿ ಅಡ್ಜಸ್ಟಬಲ್. ನಾನು ಹೇಳಿದೆ, ನಾವು ನಮ್ಮ ಕುಟುಂಬದಲ್ಲಿ ತಂದೆ ತಾಯಿಗಳ ಜೊತೆಗೆ, ಸಹೋದರ ಸಹೋದರಿಯರ ಜೊತೆಗೆ ಹೊಂದ್ಕೊಳ್ತೇವೆ. ಶಾಲೆಗೆ ಬಂದ್ರೆ ಅಧ್ಯಾಪಕರ ಜೊತೆಗೆ, ಗೆಳತಿಯರ ಸಹಪಾಠಿಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ತೇವೆ. ಹಾಗಾದ್ರೆ ಸಾಮಾಜಿಕ ಹೊಂದಾಣಿಕೆ ಇರೋದನ್ನೇ ನಾವು ಶಿಕ್ಷಣ ಅಂತ ಕರಿತೇವೆ. ಹಾಗಾದ್ರೆ ಮನುಷ್ಯನ ದೇಹ ಸದೃಢವಾಗಿರ್ಬೇಕು, ಮನಸ್ಸು ಸದೃಢವಾಗಿರ್ಬೇಕು, ಸಾಮಾಜಿಕ ಗುಣಗಳು ಸಮತೋಲನವಾಗಿರ್ಬೇಕು, ನೈತಿಕವಾಗಿ ಶ್ರೇಷ್ಠತೆಯನ್ನು ಹೊಂದಿರಬೇಕು, ಹಾಗೆಯೇ ಭಾವನಾತ್ಮಕ ಸಮತೋಲನತೆಯನ್ನು ಕಾಪಾಡ್ಕೋಬೇಕು ಅನ್ನೋದನ್ನು ನಾವು ಹೇಳ್ತೇವೆ. ಅದಕ್ಕೆ ಅರಿಸ್ಟಾಟಲ್ ಹೇಳ್ತಾರೆ, ಅರಿಸ್ಟಾಟಲ್ ಭೌತಿಕ ತತ್ವಜ್ಞಾನಿ ಅವರು ಹೇಳ್ತಾರೆ, ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ. ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ. ಮನಸ್ಸಿರುತ್ತದೆ. ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರುತ್ತದೆ. ಅದನ್ನ ಇಂಗ್ಲಿಷಲ್ಲಿ ಸ್ಟ್ರಾಂಗ್ ಮೈಂಡ್ ಇನ್ ಎ, ಅಥವಾ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತೀವಿ. ಹಾಗಾದ್ರೆ ಸದೃಢವಾದ ಆರೋಗ್ಯಕರವಾದ ಶರೀರವನ್ನು ನಾವು ಹೊಂದಿದ್ರೆ ಅದರೊಳಗಿರುವ ಮನಸ್ಸು ಆರೋಗ್ಯಕರವಾಗಿರ್ತದೆ. ದೇಹ ಏನಾದರೂ ರೋಗ ರುಜಿನಾದಿಗಳಿಗೆ ಒಳಪಟ್ಟರೆ ಮನಸ್ಸು ಒಂದಷ್ಟು ಅನಾರೋಗ್ಯಕ್ಕೆ ಒಳಗಾಗುತ್ತದೆ. ಆದ್ದರಿಂದ ದೇಹ ಮತ್ತು ಮನಸ್ಸುಗಳೆರಡೂ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತಹ ಸಮತೋಲಿತ ಸ್ಥಿತಿಯನ್ನೇ ನಾವು ಆರೋಗ್ಯ ಅಂತ ಹೇಳಿ ಕರೀತೇವೆ. ಹಾಗಾಗಿ ನಾವೇನಾದರೂ ಕೆಲಸ
ಅಥವಾ ಅಧ್ಯಾಪಕರಾದವರು ಚೆನ್ನಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗುವಂತೆ ಪಾಠ ಮಾಡಬೇಕು ಅಂತ ಹೇಳಿದ್ರೆ ಅವನು ಆರೋಗ್ಯವಾಗಿದ್ರೆ ಮಾತ್ರ ಸಾಧ್ಯ. ಆ ಮೇಷ್ಟ್ರಿಗೆ ನಾವು ತಲೆನೋವಿತ್ತು ಅಂದ್ರೆ ಅವರು ಚೆನ್ನಾಗಿ ಪಾಠ ಹೇಳಕ್ಕಾಗಲ್ಲ, ಹೊಟ್ಟೆನೋವು ಇತ್ತು ಅಂದ್ರೆ ಪಾಠ ಹೇಳಕ್ಕಾಗಲ್ಲ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳು ನೀವು ತರಗತಿಯಲ್ಲಿ ಕುಳಿತು ಉಪನ್ಯಾಸಕರ ಉಪನ್ಯಾಸವನ್ನ ಗಮನವಿಟ್ಟು ಕೇಳಿ ಅರ್ಥ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯವು ಸಹ ಚೆನ್ನಾಗಿರ್ಬೇಕು. ಆದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ, ಒಟ್ಟು ಜೀವನದಲ್ಲಿ ನಾವೇನಾದ್ರೂ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಆರೋಗ್ಯವಿರಬೇಕು. ಆರೋಗ್ಯವನ್ನು ಕಳೆದುಕೊಂಡರೆ ಏನೋ ಸ್ವಲ್ಪ ಕಳೆದುಕೊಂಡಂತೆ. ಅದು ಇತ್ತೀಚೆಗೆ ಏನ್ ಮಾಡ್ತಿದ್ದಾರೆ ಜನ, ಆರೋಗ್ಯಕ್ಕಿಂತ ಹೆಚ್ಚಾಗಿ ಹಣಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಇದ್ದಾರೆ. ದುಡಿಮೆ ದುಡಿಮೆ ದುಡಿಮೆ, ಸಂಪಾದನೆ ಸಂಪಾದನೆ ಸಂಪಾದನೆ. ಅದರ ಅರ್ಥ ಏನು? 40 ವರ್ಷದ ತನಕ ಸಿಕ್ಕಾಬಟ್ಟೆ ನಿದ್ದೆಗೆಟ್ಟು ಊಟ ಬಿಟ್ಟು ಜಾಸ್ತಿ ದುಡಿಯೋದು, ದುಡಿದು ಹಣ ಗಳಿಸೋದು. ಹಣ ಗಳಿಸಿದ ದುಡ್ಡು 40 ವರ್ಷ ಆದ್ಮೇಲೆ ಒಂದೊಂದೇ ಕಾಯಿಲೆಗಳು ನಿಮಗೆ ಸ್ನೇಹಿತರಾಗ್ತವೆ. ಆಗ ನಿಮ್ಮ ಆರೋಗ್ಯ ಅನಾರೋಗ್ಯವನ್ನು ವಾಸಿ ಮಾಡ್ಕೊಳ್ಳೋಕ್ಕಾಗಿ 40 ವರ್ಷದವರೆಗೆ ಏನು ದುಡ್ದಿದ್ರಲ್ಲ ಆ ಹಣವನ್ನು ನೀವು ಖರ್ಚು ಮಾಡ್ತಾ ಹೋಗ್ತೀರಿ. ಅದು ಸರಿಯಲ್ಲ. ಜೀವನದುದ್ದಕ್ಕೂ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋದನ್ನು ಗಮನಿಸಬೇಕು. ಅದಕ್ಕೆ ಭಾರತೀಯ ಶಿಕ್ಷಣ ತಜ್ಞ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಾವು ಶಿಕ್ಷಣದಿಂದ ವಿದ್ಯಾರ್ಥಿಗಳ ಆರೋಗ್ಯವನ್ನ ಹೇಗೆ ವೃದ್ಧಿಸಬೇಕು, ಹೇಗೆ ಕಾಪಾಡಬೇಕು, ಸಂರಕ್ಷಿಸಬೇಕು ಅಂತ ಹೇಳಿ ಸ್ವಾಮಿ ವಿವೇಕಾನಂದರ ಪ್ರಕಾರ ಕೇಳಿಸ್ಕೊಳ್ಳಿ. ಬಹಳ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಕಬ್ಬಿಣದಂತಹ ಮಾಂಸಖಂಡಗಳು, ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು. ಬಹುತೇಕ ನಮ್ಮ ಮೆದುಳಿನಿಂದ ದೇಹದ ಎಲ್ಲ ಭಾಗಗಳಿಗೆ ನರಗಳು ಹರಿದಾಡ್ತವೆ. ನರಗಳ ಮೂಲಕ ರಕ್ತ ಹರಿದಾಡ್ತದೆ. ಆ ರಕ್ತ ಸಂಚಲನೆಗೆ ನರಗಳು ಮುಖ್ಯ ಆಗ್ತದೆ. ಹಾಗಾದ್ರೆ ಆ ನರಗಳು ಹೇಗಿರಬೇಕು? ಉಕ್ಕಿನಂತಹ ನರಗಳು ಹಾಗೂ ಅದ್ಭುತವಾದ ಮನಸ್ಥೈರ್ಯ. ನಾನು ಹೇಳಿ ಬರೀ ದೇಹ ಚೆನ್ನಾಗಿದ್ರೆ ಸಾಕು, ಮನಸ್ಸು ಸ್ವಸ್ಥವಾಗಿರ್ಬೇಕು, ಧೈರ್ಯ ಇರಬೇಕು. ಮಾನಸಿಕ ಧೈರ್ಯವನ್ನೇ ನಾವು ಮನಸ್ಥೈರ್ಯ ಅಂತ ಹೇಳಿ ಕರೀತೇವೆ. ಮನಸ್ಥೈರ್ಯ ಹೊಂದಿದ ವ್ಯಕ್ತಿಗಳ ನಿರ್ಮಾಣವೇ ಶಿಕ್ಷಣದ ಗುರಿ. ಸ್ವಾಮಿ ವಿವೇಕಾನಂದರ ಪ್ರಕಾರ ಕಬ್ಬಿಣದಂತಹ ಮಾಂಸಖಂಡಗಳು, ಉಕ್ಕಿನಂತಹ ನರಗಳು ಹಾಗೂ ಅದ್ಭುತವಾದ ಮನಸ್ಥೈರ್ಯ ಹೊಂದಿದ ವ್ಯಕ್ತಿಗಳ ನಿರ್ಮಾಣವೇ ಶಿಕ್ಷಣದ ಗುರಿ ಅಂತ ಹೇಳ್ತಾರೆ. ಹಾಗಾಗಿ ಶಿಕ್ಷಣದ ವೈಯಕ್ತಿಕ ಗುರಿಗಳಲ್ಲಿ ಆರೋಗ್ಯ ಸಂಪಾದನೆಯೂ ಒಂದು. ಅದಕ್ಕಾಗಿಯೇ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಇರ್ತಾರೆ. ಶಾಲೆಯ ಕೆಲಸದ ವೇಳಾಪಟ್ಟಿಯಲ್ಲಿ ದೈಹಿಕ ಶಿಕ್ಷಣ ಇರ್ತದೆ. ಆ ದೈಹಿಕ ಶಿಕ್ಷಣದಿಂದ ನಿಮಗೆ ಏನ್ ಮಾಡಿಸ್ತಾರೆ ನೀವು ಕೇಳ್ತೀರಿ, ನೀವೆಲ್ಲರೂ ಗೊತ್ತಿದೆ. ವ್ಯಾಯಾಮ ಮಾಡಿಸ್ತಾರೆ, ಆಟಗಳನ್ನು ಆಡಿಸ್ತಾರೆ, ಗುಂಪು ಆಟಗಳನ್ನು ಆಡಿಸ್ತಾರೆ, ಯೋಗ ಹೇಳ್ಕೊಡ್ತಾರೆ, ಧ್ಯಾನ ಮಾಡಿಸ್ತಾರೆ, ಹಾಗೇನೆ ಪ್ರಾಣಾಯಾಮ ಮಾಡಿಸ್ತಾರೆ, ಸೂರ್ಯ ನಮಸ್ಕಾರ ಮಾಡ್ತಾರೆ. ಇವೆಲ್ಲವೂ ಸಹ ಗಮನಿಸ್ಬೇಕು ನನ್ನ ಮಕ್ಕಳೇ. ತರಗತಿಯಲ್ಲಿ ಕುಳಿತು ವಿಜ್ಞಾನ, ಸಮಾಜ ಪಾಠ, ಗಣಿತ, ಕನ್ನಡ, ಇಂಗ್ಲಿಷ್, ಹಿಂದಿ ಈ ವಿಷಯಗಳ ತರಗತಿಯಲ್ಲಿ ಕುಳಿತು ಕಲಿಯುವುದು, ನೆನಪಿಟ್ಟುಕೊಳ್ಳುವುದು, ಅರಗಿಸಿಕೊಳ್ಳುವುದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾದದ್ದು ತರಗತಿಯ ಹೊರಗೆ ಆಟದ ಮೈದಾನದಲ್ಲಿ ಸೂರ್ಯ ನಮಸ್ಕಾರ ಮಾಡೋದು ಅಷ್ಟೇ ಮುಖ್ಯ, ಯೋಗ ಮಾಡೋದು ಅಷ್ಟೇ ಮುಖ್ಯ, ಪ್ರಾಣಾಯಾಮ ಮಾಡೋದು ಅಷ್ಟೇ ಮುಖ್ಯ. ನಿಮಗೆ ಇಷ್ಟವಾದ ಯಾವುದಾದರೂ ಒಂದು ಆಟದಲ್ಲಿ ಸಕ್ರಿಯವಾಗಿ ಬೆವರು ಹೊರಬರುವಂತೆ ಆಟ ಆಡಿದರೆ ಆಗಲೇ ಸ್ವಾಮಿ ವಿವೇಕಾನಂದ ಹೇಳಿದ್ರಲ್ಲ, ಕಬ್ಬಿಣದಂತ ಮಾಂಸಖಂಡಗಳು ನಿಮ್ಮವಾಗ್ತವೆ, ಉಕ್ಕಿನಂತ ನರಗಳಾಗ್ತವೆ, ಹಾಗೆ ಅದ್ಭುತವಾದ ಮನಸ್ಥೈರ್ಯ ನಿಮ್ಮದಾಗ್ತದೆ. ಹಾಗಾಗಿ ಕೇವಲ ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ ಪಾಠ ಈ ವಿಷಯಗಳಷ್ಟೇ ಮುಖ್ಯ ಅಲ್ಲ. ಅದರ ಜೊತೆಗೆ ನೀವು ದೈಹಿಕ ಕ್ರೀಡೆಗಳಲ್ಲಿ, ಯೋಗದಲ್ಲಿ, ಪ್ರಾಣಾಯಾಮದಲ್ಲಿ, ಧ್ಯಾನದಲ್ಲಿ ಭಾಗವಹಿಸಿದ್ರೆ ನಿಮ್ಮ ಮನಸ್ಸು ಅದ್ಭುತವಾಗಿ ಆರೋಗ್ಯವನ್ನು ಹೊಂದುತ್ತದೆ, ಶರೀರವೂ ಆರೋಗ್ಯವಾಗ್ತದೆ. ನೀವು ಕೇಳಬೇಕು, ಕೇಳಿ ಸುಮ್ಮನೆ. ನಿಮ್ಮಲ್ಲಿ ಬಹುತೇಕ ವಿದ್ಯಾರ್ಥಿ ಸಂಘದ ಸಂದರ್ಭದಲ್ಲೂ ಅಥವಾ ಸ್ವಾತಂತ್ರ್ಯ ದಿನ
ಜಿಲ್ಲೋತ್ಸವಕ್ಕೋ ರಾಜ್ಯೋತ್ಸವಕ್ಕೋ ಒಂದಷ್ಟು ಕ್ರೀಡಾ ಸ್ಪರ್ಧೆಗಳನ್ನು ಮಾಡ್ತಾರೆ. ಮೇಷ್ಟ್ರು ಕ್ರೀಡಾ ಸ್ಪರ್ಧೆಗಳನ್ನು ಮಾಡೋದು ನಿಮಗೇನು ಒಂದು ಲೋಟ ಕೊಡ್ಲಿಕ್ಕಲ್ಲ, ಪ್ರಶಸ್ತಿ ಪತ್ರ ಕೊಡ್ಲಿಕ್ಕಲ್ಲ. ಆಟ ಆಡೋದು ನಿಮ್ಮ ಆರೋಗ್ಯಕ್ಕಾಗಿ. ಆಟ ಕೇವಲ ಬಹುಮಾನಕ್ಕಾಗಿ ಅಲ್ಲ. ಆಟ ಕೇವಲ ಬಹುಮಾನಕ್ಕಾಗಿ ಅಲ್ಲ. ಯಾವುದಕ್ಕಾಗಿ ಹಾಗಾದ್ರೆ? ಆರೋಗ್ಯಕ್ಕಾಗಿ. ನಾನು ಸೇವಿಸಿದ ಆಹಾರ ಜೀರ್ಣವಾಗಬೇಕು. ಜೀರ್ಣ ಆಗಿದ್ದು ರಕ್ತಗತ ಆಗಬೇಕು. ಆ ರಕ್ತ ನರಗಳ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ಚಲಿಸಬೇಕು ಮತ್ತು ಹೃದಯಕ್ಕೆ ಬರಬೇಕು. ನಮ್ಮ ಕೀಲು ನೋವುಗಳು ಮಾಯವಾಗಬೇಕು. ಹಾಗೆಯೇ ನಮ್ಮ ಶಕ್ತಿ ವರ್ಧಿಸಬೇಕು. ಹಾಗೆಯೇ ನಮಗೆ ಸುತ್ತಮುತ್ತ ಉಂಟಾಗುವಂತಹ ಮಾನಸಿಕ ಭಾವನಾತ್ಮಕ ಒತ್ತಡಗಳಿಂದ ನಮ್ಮ ಮನಸ್ಸು ಮುಕ್ತವಾಗಬೇಕು. ಹಾಗಾಗಿ ನಿಮ್ಮ ಜೀರ್ಣಕ್ರಿಯೆಗಾಗಿ, ಸರಾಗವಾದಂತಹ ರಕ್ತ ಪರಿಚಲನೆಗಾಗಿ, ನಿಮ್ಮಲ್ಲಿರುವ ಶಕ್ತಿಯ ದೈಹಿಕ ಮತ್ತು ಮಾನಸಿಕ ಅಥವಾ ಭೌತಿಕ ಮತ್ತು ಬೌದ್ಧಿಕ ಶಕ್ತಿಗಳೆಲ್ಲರ ಸಂವರ್ಧನೆಗಾಗಿ, ಒತ್ತಡಗಳಿಂದ ಮುಕ್ತವಾಗಲು ನಾವು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಹಾಗಾದ ತಕ್ಷಣ ಆರೋಗ್ಯ ಕೇವಲ ಕ್ರೀಡೆಗಳಲ್ಲಿ ಭಾಗವಹಿಸಲು ಸಿಗುತ್ತೆ ಅಂತಲ್ಲ. ನಾವು ದೈಹಿಕ ಶ್ರಮದಿಂದ ಮಾಡುವ ಯಾವುದೇ ಕೆಲಸದಲ್ಲಿ ಭಾಗವಹಿಸಿದ್ರು ದೇಹಕ್ಕೆ ಆರೋಗ್ಯ ಬರ್ತದೆ. ಹಾಗಾಗಿನೇ ಅದಕ್ಕೆ ನಮ್ಮ ದೇಹದಲ್ಲಿ ಊಟದಲ್ಲಿ ಜೀರ್ಣಕ್ರಿಯೆ ಆದಾಗ ನಮಗೆ ದೇಹಕ್ಕೆ ಬೇಡವಾದಂತಹ ವಿಷಾನಿಲಗಳು ಉತ್ಪತ್ತಿ ಆಗ್ತವೆ. ಆ ವಿಷಾನಿಲಗಳನ್ನ ಹೊರ ಹಾಕ್ತೇವೆ ಮಲ ವಿಸರ್ಜನೆಯ ಮೂಲಕ, ಮೂತ್ರ ವಿಸರ್ಜನೆಯ ಮೂಲಕ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ದೇಹಕ್ಕೆ ಬೇಡವಾದಂತಹ ವಿಷಾಣುಗಳು ಬೆವರಿನ ಮೂಲಕ ಹೊರಗೆ ಬರಬೇಕು. ಹಾಗಾಗಿ ಬೆವರು ಸುರಿಸುವ ಹಾಗೆ ಯಾರು ದೈಹಿಕ ಪರಿಶ್ರಮವನ್ನು ಪಡ್ತಾರೋ ಅವರು ಆರೋಗ್ಯವಂತರಾಗ್ತಾರೆ. ಅಂತಹ ಶರೀರವನ್ನು ನಾವು ಸ್ಟೀಲ್ ಬಾಡಿ ಅಂತ ಹೇಳಿ ಕರೀತೇವೆ, ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೀತೇವೆ. ಹಾಗಾಗಿ ವಿದ್ಯಾರ್ಥಿಗಳೇ, ನೀವು 6 ವಿಷಯಗಳನ್ನು ಕಲಿಯೋದ್ರ ಜೊತೆಗೆ ದೈಹಿಕ ಚಟುವಟಿಕೆಗಳು, ಅದ್ರ ಜೊತೆಗೆ ನಿಮ್ಮ ಸಸ್ಯಗಳನ್ನು ಬೆಳೆಸುವಂಥದ್ದು, ಅದಕ್ಕೆ ಪಾತಿ ಮಾಡುವಂಥದ್ದು, ಮಣ್ಣು ಹಾಕುವಂಥದ್ದು, ನೀರು ಉಣಿಸುವಂಥದ್ದು, ಈ ಕ್ರಿಯೆಗಳನ್ನು ತೊಡಗಿದ್ರೆ ನೀವು ಮನೆಯಿಂದ ನಡ್ಕೊಂಡು ಬರುವಂಥದ್ದು, ಮನೆಗೆ ನಡ್ಕೊಂಡು ಹೋಗುವಂಥದ್ದು, ಇದು ಸಹ ಆರೋಗ್ಯದ ಲಕ್ಷಣ. ಹತ್ರ ಓಡಾಡುವಾಗ ನಾವು ಬೈಕ್ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ನಮ್ಮ ದೇಹ ರೋಗದ ಗೂಡಾಗುತ್ತದೆ. ಹಾಗಾಗಿ ವಿದ್ಯಾರ್ಥಿಗಳು ನೀವು ಸೈಕಲ್ ಅನ್ನು ಬಳಸಿ, ಓಡಾಡೋದನ್ನ ಕಲೀರಿ, ಶ್ರಮಪಟ್ಟ ಕೆಲಸ ಮಾಡೋದನ್ನ ಕಲೀರಿ, ಬೆವರು ಹರಿಸುವಂತ ರೀತಿಯಲ್ಲಿ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಆಗ ನಿಮ್ಮ ದೇಹ, ಮನಸ್ಸು, ಭಾವನೆಗಳು ಆರೋಗ್ಯಕರವಾಗಿರ್ತವೆ. ನೀವು ಆರೋಗ್ಯಕರ ವ್ಯಕ್ತಿ ಆಗ್ತೀರಿ. ಆರೋಗ್ಯಕರ ವ್ಯಕ್ತಿ ಆಗೋದ್ರಿಂದ ನೀವು ಸಾಧನೆಯನ್ನ ಮಾಡ್ತೀರಿ, ಸಿದ್ಧಿಯನ್ನು ಪಡಿತೀರಿ. ಹಾಗಾಗಿ ಶಿಕ್ಷಣದ ಗುರಿ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಪರೀಕ್ಷೆಯನ್ನು ನಡೆಸಿ ಯಾವುದೇ ವಿಷಯಗಳಲ್ಲಿ ಅಂಕಗಳನ್ನು ನೀಡೋದಲ್ಲ, ಅವರನ್ನ ಸಮಗ್ರ ಆರೋಗ್ಯವಂತರನ್ನಾಗಿ ಮಾಡುವಂಥದ್ದು, ಸಂಪೂರ್ಣ ಆರೋಗ್ಯವಂತರನ್ನಾಗಿ ಮಾಡುವಂಥದ್ದು, ರೋಗಗಳಿಂದ ಮುಕ್ತರನ್ನಾಗಿಸುವಂತಹದ್ದು. ಅದು ಶಿಕ್ಷಣದ ಗುರಿ. ಆರೋಗ್ಯವಂತ ವ್ಯಕ್ತಿಗಳ ನಿರ್ಮಾಣವೇ ಶಿಕ್ಷಣದ ಗುರಿ ಎಂದು ಮಾತನ್ನ ಹೇಳ್ತಾರೆ. ಅದಕ್ಕೆ ಜೇಮ್ಸ್ ಹೇಳ್ತಾರೆ, ಜೇಮ್ಸ್ ಅನ್ನುವಂತಹ ತತ್ವಜ್ಞಾನಿ ಹೇಳ್ತಾರೆ, ಸದೃಢ ದೇಹ ಹಾಗೂ ಉತ್ತಮ ನೈತಿಕ ಗುಣಗಳ ಬೆಳವಣಿಗೆಗೆ ಸಾಧನ. ಆಟ ಆಡಬೇಕಾದ್ರೆ ನಿಯಮಗಳನ್ನು ಪಾಲಿಸ್ತೀವಲ್ವ, ಹಾಗೆಯೇ ನಮ್ಮ ಜೀವನ ಮಾಡಬೇಕಾದ್ರೂ ಸಮಾಜ ರೂಪಿಸಿರುವಂತಹ ಕಟ್ಟುಕಟ್ಟಳೆಗಳಿಗೆ, ಸಂಪ್ರದಾಯಗಳಿಗೆ, ನಿಯಮಗಳಿಗೆ ಬದ್ಧರಾಗಿ ನಡೆದುಕೊಳ್ಳುವಂತಹ ಮನಸ್ಥಿತಿಯನ್ನ ನಿರ್ಮಾಣ ಮಾಡುವಂಥದ್ದು ನಿಜವಾದ ಶಿಕ್ಷಣದ ಗುರಿ ಆಗ್ತದೆ. ಹಾಗಾಗಿ ಬರೀ ಆರೋಗ್ಯ, ಸದೃಢ ದೇಹವನ್ನು ನಿರ್ಮಾಣ ಮಾಡೋದ್ರ ಜೊತೆಗೆ ಆರೋಗ್ಯದ ಆಟದ ಕ್ರೀಡೆಯ ನಿಯಮಗಳು ನಮ್ಮನ್ನ ನೈತಿಕ ವ್ಯಕ್ತಿಗಳನ್ನಾಗಿ ಮಾಡಲಿಕ್ಕೆ ಸಹಾಯಕ ಆಗ್ತದೆ. ದೈಹಿಕ ಶಿಕ್ಷಣ ಕೇವಲ ಶರೀರ ಸಂವರ್ಧನೆ ಮಾತ್ರ ಆಗಿರದೆ ದೇಹವನ್ನ ಜಟ್ಟಿಯನ್ನಾಗಿಸುವುದು, ಬೆಳೆಸುವುದು, ಶಕ್ತಿಯುತನ್ನಾಗಿಸೋದು ಅಥವಾ ಸ್ಲಿಮ್ ಆಗೋದು ಯಾವುದೂ ಅಲ್ಲ. ಮಕ್ಕಳಲ್ಲಿ ಆಟಗಳ ಮೂಲಕ, ಕ್ರೀಡೆಯ ಮೂಲಕ, ಕೆಲಸದ ಮೂಲಕ ಶಿಸ್ತನ್ನು ಬೆಳೆಸಬೇಕು, ಸಂಯಮವನ್ನು ಬೆಳೆಸಬೇಕು, ನಿಯಮ ಪಾಲನೆಯ ಗುಣವನ್ನು ಬೆಳೆಸಬೇಕು. ಹಾಗೆಯೇ ಗುಂಪು ಚಟುವಟಿಕೆಗಳಲ್ಲಿ, ಗುಂಪು ಆಟಗಳಲ್ಲಿ ಭಾಗವಹಿಸುವಾಗ ಹೊಂದಾಣಿಕೆ ಮತ್ತು ಸಹಕಾರದ ಸಾಮಾಜಿಕ ಗುಣಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಹಾಗೆಯೇ ಸೋಲನ್ನ
ಮೆಟ್ಟಿಲು ಅನ್ನುವ ಮನಸ್ಥಿತಿಯನ್ನ ಮಕ್ಕಳಲ್ಲಿ ಬೆಳೆಸಬೇಕು. ಹಾಗೆಯೇ ಗೆದ್ದವರನ್ನು ಪ್ರೀತಿಸಬೇಕು, ಸೋತವರನ್ನು ಗೆದ್ದವರು ಪ್ರೀತಿಸಬೇಕು. ಅದನ್ನೇ ಪ್ರೀತಿ ಪ್ರೇಮ ಅನ್ನುವಂಥದ್ದು ಮಾನವೀಯ ನೆಲೆಯಲ್ಲಿ ಬದುಕ್ತೇವೆ. ಹಾಗೆಯೇ ಒಂದು ಗುಂಪಿನ, ಒಂದು ಪಂದ್ಯದ, ಒಂದು ತಂಡದ ನಾಯಕತ್ವವನ್ನು ವಹಿಸುವುದರ ಮೂಲಕ ಆ ಪಂದ್ಯದಲ್ಲಿರುವ, ಆ ತಂಡದಲ್ಲಿರುವ ವಿವಿಧ ವಿದ್ಯಾರ್ಥಿಗಳನ್ನ, ಆಟಗಾರರನ್ನ ಮಾರ್ಗದರ್ಶನ ಮಾಡುವ, ನಿಯಂತ್ರಿಸುವಂತಹ ನಾಯಕತ್ವದ ಗುಣವನ್ನು ಬೆಳೆಸ್ತೇವೆ. ಹಾಗೆಯೇ ಧೈರ್ಯ ಬರ್ತದೆ, ಚತುರತೆಯನ್ನು, ನಾನು ಗೆಲ್ಲಬೇಕಾದ್ರೆ ಯಾವ ಯಾವ ಕೌಶಲಗಳನ್ನ, ಚತುರತೆಗಳನ್ನ ಬಳಸಬೇಕು ಅನ್ನುವಂಥ ತಿಳುವಳಿಕೆ ಬರ್ತದೆ. ಈ ಎಲ್ಲ ಸದ್ಗುಣಗಳು ಮನುಷ್ಯನ ಆರೋಗ್ಯವನ್ನ ಸಮೃದ್ಧವಾಗಿರ್ಲಿಕ್ಕೆ, ಸಂಪನ್ನಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಶಿಕ್ಷಣದ ಗುರಿ ಮಕ್ಕಳ ಆರೋಗ್ಯವನ್ನ ಸಂರಕ್ಷಿಸುವುದು ಮತ್ತು ಅಭಿವೃದ್ಧಿಗೊಳಿಸುವುದು. ನಾವು ಹೆಲ್ತ್ ಅನ್ನ ಕಾಪಾಡಿಕೊಂಡ್ರೆ ಯಾವ ಕೆಲಸನಾದರೂ ಮಾಡಬಹುದು, ಏನಾದರೂ ಸಾಧನೆಯನ್ನ ಮಾಡಬಹುದು. ನಮಗೆ ಅನಾರೋಗ್ಯ ಆಗ್ಬಿಟ್ರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ. ಏನೂ ಕೆಲಸ ಮಾಡಲಿಲ್ಲ ಅಂತಂದ್ರೆ ಏನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಶಿಕ್ಷಣದ ಗುರಿಗಳಲ್ಲಿ ಒಂದು ಆರೋಗ್ಯಕ್ಕಾಗಿ ಶಿಕ್ಷಣ, ವಿದ್ಯಾರ್ಥಿಗಳ ಅಥವಾ ವ್ಯಕ್ತಿಗಳ ಆರೋಗ್ಯವನ್ನು ಸಮೃದ್ಧಗೊಳಿಸುವಂತಹದ್ದೇ ಶಿಕ್ಷಣದ ಗುರಿ. ಅದನ್ನು ನಾವು ಆರೋಗ್ಯಕ್ಕಾಗಿ ಶಿಕ್ಷಣ ಅಂತ ಹೇಳಿ ಕರೀತೇವೆ. ವ್ಯಕ್ತಿ ಆರೋಗ್ಯವಾಗಿದ್ರೆ ಕುಟುಂಬ ಆರೋಗ್ಯವಾಗಿರ್ತದೆ, ವ್ಯಕ್ತಿ ಆರೋಗ್ಯವಾಗಿದ್ರೆ ಕುಟುಂಬ ಆರೋಗ್ಯವಾಗಿದ್ರೆ ಊರು ಆರೋಗ್ಯವಾಗಿರ್ತದೆ, ಊರು ಆರೋಗ್ಯವಾಗಿದ್ರೆ ನಾಡು ಆರೋಗ್ಯವಾಗಿರುತ್ತೆ, ನಾಡು ಆರೋಗ್ಯವಾಗಿದ್ರೆ ದೇಶ ಆರೋಗ್ಯವಾಗಿರುತ್ತೆ. ಹಾಗಾದ್ರೆ ಒಬ್ಬ ವ್ಯಕ್ತಿಯ ಆರೋಗ್ಯ ಇಡೀ ದೇಶದ ಆರೋಗ್ಯವನ್ನು ನಿರ್ಮಾಣ ಮಾಡ್ತದೆ. ದೇಶದಲ್ಲಿರುವ ಎಲ್ಲರೂ ಆರೋಗ್ಯವಂತರಾಗ್ಬಿಟ್ರೆ ಇಡೀ ದೇಶವೇ ಆರೋಗ್ಯವಂತಾಗ್ತದೆ. ಹಾಗಾಗಿ ಆರೋಗ್ಯಕರ ಸಮಾಜ ನಿರ್ಮಾಣದಲ್ಲಿ, ಆರೋಗ್ಯಕರ ದೇಶ ನಿರ್ಮಾಣದಲ್ಲಿ ಆರೋಗ್ಯಕರ ವ್ಯಕ್ತಿಯ ನಿರ್ಮಾಣ ಪ್ರಥಮ. ಆರೋಗ್ಯಕರ ವ್ಯಕ್ತಿಯ ನಿರ್ಮಾಣ ಪ್ರಥಮ. ಹಾಗಾಗಿ ನಾವು ವಿದ್ಯಾರ್ಥಿಗಳನ್ನ ಆರೋಗ್ಯಕರ ಅಭ್ಯಾಸಗಳನ್ನು ಬೆಳೆಸಬೇಕು. ಆರೋಗ್ಯಕರ ಅಭ್ಯಾಸ ನಾನು ಹೇಳಿ, ಮನೆ ಶಾಲೆ ಹತ್ರ ಇದೆ ಅಂತ ಹೇಳಿದ್ರೆ ನೀವು ಬೈಕಲ್ಲಿ ಬರೋ ಅವಶ್ಯಕತೆ ಇಲ್ಲ, ಸೈಕಲಲ್ಲಿ ಬರೋ ಅವಶ್ಯಕತೆ ಇಲ್ಲ. ನಡ್ಕೊಂಡು ಹೋದ್ರೆ ನಿಮ್ಮ ಇಡೀ ದೇಹಕ್ಕೆ ವ್ಯಾಯಾಮ ಆಗ್ತದೆ. ವಾಕಿಂಗ್ ನೋಡಿ, ವಾಕಿಂಗ್ ಈಸ್ ದ ಕಿಂಗ್ ಆಫ್ ಆಲ್ ಎಕ್ಸರ್ಸೈಸ್ ಅಂತ ಹೇಳಿ ಕರೀತೇವೆ. ಹಾಗಾಗಿ ವಿದ್ಯಾರ್ಥಿಗಳು ಹೆಚ್ಚು ನಡೆದಾಡುವ, ಶ್ರಮ ವಹಿಸುವ ಪ್ರವೃತ್ತಿಯನ್ನ ಬೆಳೆಸಿಕೊಳ್ಬೇಕು ಅನ್ನೋದನ್ನು ಗಮನಿಸಬೇಕು. ಹಾಗಾಗಿ ಸರ್ವಾಂಗೀಣ ಬೆಳವಣಿಗೆ ಆರೋಗ್ಯವನ್ನು ಅವಲಂಬಿಸಿರ್ತದೆ, ಜೀವನದ ಸಾಧನೆ ಆರೋಗ್ಯವನ್ನು ಅವಲಂಬಿಸಿರ್ತದೆ, ವ್ಯಕ್ತಿಯ ಆರೋಗ್ಯ ಆರೋಗ್ಯಕರ ದೇಶದ ನಿರ್ಮಾಣಕ್ಕೆ ಸಹಾಯಕ ಆಗ್ತದೆ ಅನ್ನೋದನ್ನು ಗಮನಿಸಬೇಕು. ವೈಯಕ್ತಿಕ ಶಿಕ್ಷಣದ ಗುರಿಗಳಲ್ಲಿ ಮತ್ತೊಂದು ಗುರಿಯನ್ನು ತಿಳ್ಕೊಳ್ಳೋಣ. ಆ ಗುರಿ ಅಂತ ಹೇಳಿದ್ರೆ ಬಹುತೇಕ ಎರಡನೇದು ಜ್ಞಾನಕ್ಕಾಗಿ, ಜ್ಞಾನ, ನಾಲೆಡ್ಜ್. ಜ್ಞಾನ ಹಾಗಾದ್ರೆ ಶಾಲೆಗೆ ಮಕ್ಕಳನ್ನ ಯಾಕೆ ಕಲಿಸ್ತೀರಿ ಅಂತ ಹೇಳಿ ಯಾರಾದರೂ ಪೋಷಕರನ್ನ ಕೇಳಿದ್ರೆ ಪೋಷಕರು ಹೇಳ್ತಾರೆ, ಕಲೀಲಿ ಅಂತ ಕಲಿಸ್ತೇವೆ, ಜ್ಞಾನವಂತರಾಗ್ಲಿ, ಬುದ್ಧಿವಂತರಾಗ್ಲಿ, ವಿದ್ಯಾವಂತರಾಗ್ಲಿ ಅಂತ ಕಲಿಸ್ತೇವೆ ಅಂತ ಹೇಳ್ತಾರೆ. ಹಾಗಾದ್ರೆ ಕಲಿಯುವುದು ಜ್ಞಾನ ಸಂಪಾದನೆಗಾಗಿ. ನಾವು ಜೀವನದಲ್ಲಿ ಸಂಪಾದನೆ ಮಾಡಬೇಕು. ಗಮನಿಸಬೇಕು, ಸಂಪಾದನೆ ಒಂದು ಪದಾರ್ಥ ಮಾಡ್ಕೋಬೇಕು. ವ್ಯಾಪಾರ ಮಾಡುವ ಉದ್ದೇಶ ಏನು? ಹೆಚ್ಚು ಹೆಚ್ಚು ಹಣ ಸಂಪಾದನೆ ಮಾಡೋದು. ಹಾಗಾದ್ರೆ ರೈತ ಹೆಚ್ಚು ಹೆಚ್ಚು ಬೆಳೆಯನ್ನು ಬೆಳೆಯೋದು. ಹಾಗೆ ವಿದ್ಯಾರ್ಥಿ ಶಾಲಾ ಕಾಲೇಜಿಗೆ ಬರುವ ಉದ್ದೇಶ ಪರೀಕ್ಷೆ ಬರೆಯುವುದು ಅಲ್ಲ, ಅಂಕಪಟ್ಟಿಯನ್ನ, ಮಾರ್ಕ್ಸ್ ಕಾರ್ಡ್ ಅನ್ನ ಪಡೆಯುವುದು ಅಲ್ಲ. ಏನನ್ನಾಗದೆ ಅವನು ಗಳಿಸಬೇಕಾಗಿರೋದು ಜ್ಞಾನ ಸಂಪಾದನೆ. ಶಿಕ್ಷಣದ ವೈಯಕ್ತಿಕ ಗುರಿಗಳಲ್ಲಿ ಒಂದು. ಬಹುತೇಕ ಈ ಜ್ಞಾನ ಸಂಪಾದನೆಯ ಕಾರ್ಯ ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೆ ನಿರಂತರವಾಗಿ ನಡ್ಕೊಂಡು ಬಂದಿದೆ. ಜ್ಞಾನ ಶಿಕ್ಷಣದ ಒಂದು ಗುರಿ ಅಥವಾ ಜ್ಞಾನ ಸಂಪಾದನೆ ಶಿಕ್ಷಣದ ಗುರಿ ಅಂತ ಹೇಳೋದು ಎಲ್ಲ ಕಾಲಗಳಲ್ಲಿ
ಶಿಕ್ಷಣದ ಗುರಿಯಾಗಿದೆ. ಎಲ್ಲ ದೇಶಗಳಲ್ಲಿ ಇರುವಂತಹ ಶಿಕ್ಷಣದ ಗುರಿಯಾಗಿದೆ. ಹಾಗೆಯೇ ಶಿಕ್ಷಣದ ಗುರಿಗಳಲ್ಲೆಲ್ಲ ಶ್ರೇಷ್ಠ ಗುರಿಯಾಗಿದೆ. ಆದ್ರಿಂದಲೇ ಇದನ್ನು ನಾವು ಶಿಕ್ಷಣದ ಸಾಂಪ್ರದಾಯಿಕ ಗುರಿ ಅಥವಾ ಶಿಕ್ಷಣದ ಶ್ರೇಷ್ಠ ಗುರಿ ಅಥವಾ ಶಿಕ್ಷಣದ ಶಾಸ್ತ್ರೀಯ ಗುರಿ ಅಂತ ಹೇಳ್ತೀವಿ. ಕ್ಲಾಸಿಕಲ್ ಏಮ್ ಆಫ್ ಎಜುಕೇಶನ್. ನಾಲೆಡ್ಜ್ ಈಸ್ ದ ಕ್ಲಾಸಿಕಲ್ ಏಮ್ ಆಫ್ ಎಜುಕೇಶನ್ ಅಂತ ಹೇಳ್ತೀವಿ. ಹಾಗಾದ್ರೆ ನಾವು ಇವತ್ತಿನ ಮನುಷ್ಯ ಹೊಂದಿರುವ ಎಲ್ಲ ಪ್ರಗತಿಗೆ ಜ್ಞಾನ ಮೂಲಾಧಾರ. ಆ ಜ್ಞಾನವನ್ನ ಅನುಕ್ರಮವಾಗಿ ಗಳಿಸುವುದೇ ಶಿಕ್ಷಣ ಅಂತ ಹೇಳ್ತೇವೆ. ಜ್ಞಾನವನ್ನ ಅನುಕ್ರಮವಾಗಿ ಒಂದಾದ ಮೇಲೆ ಒಂದರಂತೆ ಸಂಗ್ರಹಿಸುವುದು, ಗಳಿಸುವುದನ್ನೇ ನಾವೆಂತ ಕರಿತೀವಿ ಶಿಕ್ಷಣ. ಹಾಗಾಗಿ ಜ್ಞಾನಕ್ಕಾಗಿ ಶಿಕ್ಷಣ ಅನ್ನುವಂಥದ್ದು ಶಿಕ್ಷಣದ ವೈಯಕ್ತಿಕ ಗುರಿಗಳಲ್ಲಿ ಮತ್ತೊಂದು ಗುರಿಯಾಗಿದೆ. ನೀವು ತಿಳ್ಕೊಳ್ತಾ ಇರೋದು ಎರಡನೆಯ ಗುರಿ ಅಂತ ಹೇಳ್ತೀವಿ. ಬಹುತೇಕ ಎಲ್ಲ ತತ್ವಜ್ಞಾನಿಗಳು ಶಿಕ್ಷಣ ಯಾಕೆ ಕೊಡ್ತೀವಿ ಅಥವಾ ಪಡಿತೀವಿ ಅಂತ ಹೇಳಿದ್ರೆ ಜ್ಞಾನಕ್ಕಾಗಿ ಶಿಕ್ಷಣ, ಜ್ಞಾನಕ್ಕಾಗಿ ಶಿಕ್ಷಣ ಅಂತ ಹೇಳ್ತೇವೆ. ಎಜುಕೇಶನ್ ಫಾರ್ ನಾಲೆಡ್ಜ್, ಎಜುಕೇಶನ್ ಫಾರ್ ನಾಲೆಡ್ಜ್. ಯಾಕೆ ಶಿಕ್ಷಣ ಬೇಕು, ಜ್ಞಾನ ಬೇಕು ಅಂತ ಹೇಳಿದ್ರೆ ನಾಲೆಡ್ಜ್ ಈಸ್ ಪವರ್. ನಾಲೆಡ್ಜ್ ನಾಲೆಡ್ಜ್ ಈಸ್ ಪವರ್. ಜ್ಞಾನವೇ ಶಕ್ತಿ, ಜ್ಞಾನವೇ ಶಕ್ತಿ. ಕೃಷಿಗೆ, ಕೃಷಿ ವಿಜ್ಞಾನಿಗಳಿಗೆ ಜ್ಞಾನ, ಕೃಷಿಯ ಜ್ಞಾನವೇ ಅವರನ್ನು ಕೃಷಿ ವಿಜ್ಞಾನಿಯಾಗಿಸ್ತದೆ. ವೈದ್ಯಕೀಯ ವೃತ್ತಿಯನ್ನು ಕೈಗೊಳ್ಳಬೇಕಾಗಿರೋರಿಗೆ ವೈದ್ಯಕೀಯ ಕ್ಷೇತ್ರದ ಜ್ಞಾನ, ವೈದ್ಯಕೀಯ ಕ್ಷೇತ್ರದ ಜ್ಞಾನವೇ. ಹಾಗೆಯೇ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಆಯಾ ಕ್ಷೇತ್ರದಲ್ಲಿ ಅಗತ್ಯವಾದ ಜ್ಞಾನದ ಅವಶ್ಯಕತೆ ಇದೆ ಅನ್ನೋದನ್ನು ಗಮನಿಸಬೇಕು. ಹಾಗಾಗಿ ಇವತ್ತು ಬದುಕಲಿಕ್ಕೆ ಬೇಕಾಗಿರುವುದು ಜ್ಞಾನ. ಎಲ್ಲಿ ಯಾರಲ್ಲಿ ಜ್ಞಾನ ಇರ್ತದೆ ನೀವು ಗಮನಿಸ್ಬೇಕು ಮಕ್ಕಳೇ. ಒಂದು ದೇಶದ ಅಲ್ಲಿ ರಾಜ ಇದ್ದಾನೆ ಅಂತ ಹೇಳಿದ್ರೆ ಆ ರಾಜ ಆ ದೇಶದಲ್ಲಿ ಮಾತ್ರ ಗೌರವಿಸಲ್ಪಡ್ತಾನೆ. ಬೇರೆ ದೇಶಕ್ಕೆ ಹೋದ್ರೆ ಆ ದೇಶದ ಜನ ಇವರನ್ನು ಗೌರವಿಸಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಇವನು ಅವರ ದೇಶದ ರಾಜ ಅಲ್ಲ. ಆದರೆ ಅದೇ ಒಬ್ಬ ವಿದ್ವಾಂಸ, ವಿದ್ವತ್ತನ್ನ, ಪಾಂಡಿತ್ಯವನ್ನ, ಪ್ರತಿಭೆಯನ್ನ, ಜ್ಞಾನವನ್ನ ಹೊಂದಿರುವವನು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋದ್ರೆ ಅವನಲ್ಲಿರುವ ಜ್ಞಾನಕ್ಕಾಗಿ, ಅವನಲ್ಲಿರುವ ಪ್ರತಿಭೆಗಾಗಿ, ಅವನಲ್ಲಿರುವ ಪಾಂಡಿತ್ಯಕ್ಕಾಗಿ ಅವರನ್ನ ಬೇರೆ ದೇಶದವರು ಸಹ ಗೌರವಿಸ್ತಾರೆ. ಹಾಗಾಗಿ ನಾನು ಆಗಲೇ ಹೇಳಿದ್ದು, ರಾಜ ಸ್ವದೇಶದಲ್ಲಿ ಮಾತ್ರ ಪೂಜ್ಯತೆಯನ್ನು ಹೊಂದಿದ್ದಾನೆ, ವಿದ್ವಾಂಸ ಸರ್ವತ್ರ ಎಲ್ಲ ದೇಶಗಳಲ್ಲಿಯೂ ಪೂಜಿಸಲ್ಪಡುತ್ತಾನೆ, ಗೌರವಿಸಲ್ಪಡುತ್ತಾನೆ ಅನ್ನೋದನ್ನು ಗಮನಿಸಬೇಕು. ಹಾಗಾಗಿ ಜ್ಞಾನ ಒಂದು ಶಕ್ತಿ, ಅದನ್ನ ಕ್ರಮವಾಗಿ ಗಳಿಸುವುದೇ ಶಿಕ್ಷಣ. ಅದು ಸಾರ್ವತ್ರಿಕ ಶಕ್ತಿ. ಎಲ್ಲ ಹಂತಗಳಲ್ಲಿಯೂ ಶಿಕ್ಷಣದ ಗುರಿ ಜ್ಞಾನ ಸಂಪಾದನೆ. ಎಲ್ಲ ಹಂತಗಳಲ್ಲಿ, ಪ್ರಾಥಮಿಕ ಹಂತ ಇರಲಿ, ಪ್ರೌಢ ಹಂತ ಇರಲಿ, ಪದವಿ ಪೂರ್ವ ಶಿಕ್ಷಣ ಇರಲಿ, ಅಥವಾ ಪದವಿಯ ಹಂತದ ಇರಲಿ, ಸ್ನಾತಕೋತ್ತರ ಹಂತದಲ್ಲಿ, ಯಾವುದೇ ಹಂತ, ಎಲ್ಲ ಹಂತಗಳಲ್ಲಿ, ಎಲ್ಲ ದೇಶಗಳಲ್ಲಿ, ಎಲ್ಲ ಕಾಲಗಳಲ್ಲಿ ವಿದ್ಯಾರ್ಥಿ ಪಡಿಬೇಕಾಗಿರೋದು ಜ್ಞಾನವನ್ನ. ಅಂಕಪಟ್ಟಿ ಅಲ್ಲ. ಅಂಕಪಟ್ಟಿ ಕೇವಲ ಒಂದು ಕಾಗದದ ಚೂರು. ಆದ್ರೆ ಅವನಿಗಿರುವಂತ ಜ್ಞಾನ ಇದೆಯಲ್ಲ ಅದು ಅತ್ಯಂತ ಬೆಲೆಯುಳ್ಳದ್ದು ಅನ್ನೋ ಮಾತನ್ನ ಹೇಳ್ತೇವೆ. ಹಾಗೆ ಜ್ಞಾನ ಅಂದ್ರೆ ಏನು ಅಂತ ಒಂದು ಪ್ರಶ್ನೆ ಆಗ್ತದೆ. ಈ ವಿದ್ಯಾರ್ಥಿಗಳ ಸುಮ್ಮನೆ ನಾವು ಹೇಳಿದ್ದನ್ನು ಕೇಳಿಸ್ಕೋಬಾರ್ದು. ಏಕೆ, ಏನು, ಎಲ್ಲಿ, ಹೇಗೆ, ಯಾವಾಗ ಎನ್ನುವಂತ 5 ಪ್ರಶ್ನೆಗಳನ್ನ ಎಲ್ಲ ವಿಷಯಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಕೇಳ್ಕೋಬೇಕು. ಅಲ್ಲಿ ನಿಮ್ಮ ಮನಸ್ಸಿನಲ್ಲಿ ಉತ್ತರ ಸಿಗಲಿಲ್ಲ ಅಂದ್ರೆ ಮೇಷ್ಟ್ರನ್ನ ಕೇಳಬೇಕು, ಹಿರಿಯರನ್ನ ಕೇಳಬೇಕು. ಈಗ ನಾನು ಕೇಳ್ತೇನೆ, ಜ್ಞಾನ ಎಂದರೆ ನಾಲೆಡ್ಜ್. ವಾಟ್ ಈಸ್ ಮೆಂಟ್ ಬೈ ನಾಲೆಡ್ಜ್? ಜ್ಞಾನ ಅಂತ ಹೇಳಿದ್ರೆ ವಸ್ತು, ವ್ಯಕ್ತಿ, ವಿಷಯಾದಿಗಳ ಮಾಹಿತಿಯೇ ಜ್ಞಾನ. ವಸ್ತು, ವ್ಯಕ್ತಿ, ವಿಷಯಾದಿಗಳ ಮಾಹಿತಿಯೇ ಜ್ಞಾನ. ಮಾಹಿತಿ, ಇನ್ಫಾರ್ಮೇಶನ್. ಹಾಗಾದ್ರೆ ಅಲ್ಲಿ ಇಲ್ಲೋರು ಮುಂದಕ್ಕೆ ಹೇಳ್ತೇವೆ. ಅಥವಾ ವಿಚಾರಾದಿಗಳು, ವಿಚಾರಾದಿಗಳೇ ಜ್ಞಾನ ಅಂತ ಹೇಳಿ ಕರೀತೇವೆ. ಭಾರತದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ದೆಹಲಿ ಅಂತ ಹೇಳಿದ್ರೆ ಅದು ಒಂದು ನಾಲೆಡ್ಜ್. ಭಾರತದ ಇಂದಿನ ಪ್ರಧಾನಿಯ ಹೆಸರೇನು ಅಂತ ಕೇಳಿದ್ರೆ ಮೋದಿ, ಅದು ಒಂದು ಜ್ಞಾನ.
ಹಾಗೆ ನೀರಿನಲ್ಲಿರುವಂತಹ ಎರಡು ಕಣಗಳು ಯಾವುವು ಅಂತ ಹೇಳಿದ್ರೆ ಜಲಜನಕ ಮತ್ತು ಆಮ್ಲಜನಕ ಅಂತ ಹೇಳ್ತೀವಿ. ಹೀಗೆ ಇವೆಲ್ಲವೂ ಜ್ಞಾನಗಳು. ಹಾಗಾದ್ರೆ ವ್ಯಕ್ತಿ, ವಸ್ತು, ವಿಷಯಾದಿಗಳಿಗೆ ಸಂಬಂಧಿಸಿದಂತಹ ವಿಚಾರಾದಿಗಳನ್ನೇ ನಾವು ಜ್ಞಾನ ಅಂತ ಕರೀತೇವೆ. ಆ ಜ್ಞಾನವನ್ನ ನಾವು ಸಂಪಾದನೆ ಮಾಡಲಿಕ್ಕಾಗಿ ನೀವು ವಿದ್ಯಾರ್ಥಿಗಳು ಬಂದಿದ್ದೀರಿ. ನಿಮಗೆ ಜ್ಞಾನಿಗಳನ್ನಾಗಿ ಮಾಡಿಸುವುದು ನಮ್ಮ ಉಪನ್ಯಾಸದ ಉದ್ದೇಶ. ಅದಕ್ಕೆ ನಗುವಿನ ಎಲೆಯ ಮೇಲೆ ಜ್ಞಾನವನ್ನ ಉಣಬಡಿಸಿ, ಶಿಕ್ಷಕ ಆದವನು ನಗುವಿನ ಎಲೆಯ ಮೇಲೆ ಜ್ಞಾನಾನ್ನವನ್ನ ಉಣಬಡಿಸಿ ಆ ಮಗು ಸಂತೋಷದಿಂದ ಜ್ಞಾನಾನ್ನವನ್ನ ಭುಂಜಿಸುವಂತೆ ಮಾಡುವಂತಹದ್ದೇ ಉತ್ತಮ ಬೋಧನೆ, ಉತ್ತಮ ಶಿಕ್ಷಕ ಅನ್ನೋ ಮಾತನ್ನು ನಾವು ಹೇಳ್ತೇವೆ. ಹಾಗಾಗಿ ಮಗು ನಗುನಗುತ್ತ ಕಲಿಬೇಕು, ನಗುನಗುತ್ತ ವಿಷಯಗಳನ್ನು ಸಂಗ್ರಹಿಸಬೇಕು. ಅದು ಕಲಿಕೆಯ, ಆಟದ, ಆನಂದದಾಯಕ ಚಟುವಟಿಕೆ ಆಗಬೇಕೆ ಹೊರತು ಸರಮನೆಯ ಅನುಭವವನ್ನ ನೀಡುವಂತೆ ಇರಬಾರದು ಅನ್ನೋ ಮಾತನ್ನು ಹೇಳ್ತೇವೆ. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ಏನದು ಶ್ಲೋಕ? ನೀವೆಲ್ಲರೂ ಕೇಳಿಸ್ಕೊಂಡಿದ್ದೀವಿ, ಸ್ವಲ್ಪ ಅದಕ್ಕೆ ನೆನಪು ಇರ್ತದೆ. ನ ಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಇದೊಂದು ಸಂಸ್ಕೃತದ ಶ್ಲೋಕ. ನ ಹಿ ಜ್ಞಾನೇನ ಸದೃಶಂ, ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ನಹಿ ಯಾವುದೂ ಇಲ್ಲ. ಯಾವುದಕ್ಕೆ? ಜ್ಞಾನೇನ ಸದೃಶಂ, ಅದಕ್ಕೆ ಸಾದೃಶ್ಯವಾದದ್ದು, ಸಮನಾದದ್ದು. ಅದರಿಂದ ತಿಳ್ಕೋಬೇಕು, ನಮಗೆ ಬೇಕಾಗಿರೋದು ಜ್ಞಾನ. ಅದನ್ನು ಗಳಿಸಿದ್ರೆ ನಾವು ಎಲ್ಲರಿಗಿಂತ ಶ್ರೇಷ್ಠರಾಗಿರ್ತೇವೆ. ಪವಿತ್ರಮಿಹ ವಿದ್ಯತೆ, ವಿದ್ಯೆಯಷ್ಟು ಪವಿತ್ರವಾದದ್ದು ಮತ್ತಾವುದು ಇಲ್ಲ. ಜ್ಞಾನಕ್ಕೆ ಸಮಾನವಾದದ್ದು, ಜ್ಞಾನದಷ್ಟು ಪವಿತ್ರವಾದದ್ದು ಯಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶಂ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಪವಿತ್ರಮಿಹ ವಿದ್ಯತೆ. ಈ ಮಾತನ್ನ ಪದೇ ಕೇಳಿಸ್ಕೊಂಡ್ರೆ ಹೌದು, ನಾವು ಜ್ಞಾನಿ ಆಗಬೇಕು, ಪರೀಕ್ಷೆಗೆ ದಾಖಲು ಮಾಡಿ ಪಾಸ್ ಆಗೋದಕ್ಕಾಗಿ ಇಲ್ಲಿ ಬಂದಿಲ್ಲ, ಜ್ಞಾನವನ್ನು ಗಳಿಸಬೇಕು ಅಂತ ಹೇಳಿ. ಹಾಗಾದ್ರೆ ಜ್ಞಾನ ಅಂದ್ರೆ ಏನು ಅಂತ ನಾನು ಆಗ್ಲೇ ಹೇಳಿದೆ. ಮತ್ತೆ ಇನ್ನೊಂದು ರೀತಿಯಲ್ಲಿ ಅದನ್ನು ಅರ್ಥೈಸ್ತಾರೆ. ಮಾನವ ಜನಾಂಗದ ಅನುಭವಗಳ ಸಾರವೇ ಜ್ಞಾನ. ಮಾನವ ಜನಾಂಗದ ಅನುಭವಗಳ ಸಾರವೇ ಜ್ಞಾನ. ಅಂದ್ರೆ ನಮ್ಮ ತಲೆತಲಾಂತರಗಳಿಂದ, ಸಾವಿರಾರು ವರ್ಷಗಳಿಂದ ಮಾನವ ಜನಾಂಗದವರು ಬೆಳೆಸಿಕೊಟ್ಟಿರುವಂತಹ, ಸಂಗ್ರಹಿಸಿಟ್ಟುಕೊಂಡಿರುವಂತಹ ಅನುಭವಗಳ ಒಟ್ಟು ಮೊತ್ತವನ್ನೇ ನಾವು ಜ್ಞಾನ ಅಂತ ಕರೀತೇವೆ. ಹಾಗೆಯೇ ಸಾಕ್ರೆಟಿಸ್ ಹೇಳ್ತಾರೆ, ಜ್ಞಾನದ ಮಹತ್ವವನ್ನು ಕುರಿತು, ಜ್ಞಾನದ ಪ್ರಾಮುಖ್ಯತೆಯನ್ನು ಕುರಿತು ನೀವು ಗಮನಿಸಬೇಕು. ನಿಮ್ಮ ಹತ್ರ ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಅಂತ ಹೇಳಿದ್ರೆ ಯಾರಾದರೂ ಬಂದು ದರೋಡೆ ಮಾಡ್ಕೊಂಡು ಹೋಗ್ಬೋದು, ನಿಮ್ಮ ತಲೆ ಹೊಡಿಬೋದು. ಯಾತಕ್ಕಾಗಿ? ನಿಮ್ಮಲ್ಲಿರುವ ಬಂಗಾರಕ್ಕಾಗಿ, ನಿಮ್ಮಲ್ಲಿರುವ ಹಣಕ್ಕಾಗಿ, ನಿಮ್ಮಲ್ಲಿರುವ ಆಸ್ತಿಗಾಗಿ, ಬಂಗಾರಕ್ಕಾಗಿ, ಚಿನ್ನಕ್ಕಾಗಿ. ಆದರೆ ನಿಮ್ಮ ಹತ್ರ ವಿದ್ಯೆ ಇದೆ ಅಂತ ಹೇಳಿದ್ರೆ ಅದನ್ನ ಯಾರು ದರೋಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತೇವೆ ನಾವು, ಸಹೋದರರು ಪಾಲು ಕೇಳಲಾಗದ, ಸಹೋದರರು ಪಾಲು ಕೇಳಲಾಗದ, ದರೋಡೆಕೋರರು ದರೋಡೆ ಮಾಡಲಾಗದ, ಇತರೆಯವರಿಗೆ ಹಂಚಿದಷ್ಟು ಹೆಚ್ಚು. ನಾವು ಬೇರೆಯವರಿಗೆ ನಮ್ಮ ಜ್ಞಾನವನ್ನು ಹಂಚುತ್ತಾ ಹೋದ್ರೆ, ವಿತರಿಸ್ತಾ ಹೋದ್ರೆ ನಮ್ಮಲ್ಲೇ ಮತ್ತಷ್ಟು ಹೆಚ್ಚು ವಿಕಾಸ ಆಗ್ತದೆ ಅನ್ನೋದನ್ನು ಗಮನಿಸ್ತೇವೆ. ಜ್ಞಾನವೇ ಶಕ್ತಿಯಾಗಿದ್ದು ಅದರಿಂದಲೇ ಎಲ್ಲ ಕೆಲಸ ಕಾರ್ಯ ಸಾಧ್ಯ ಅನ್ನುವಂಥದ್ದು ನಾವು ಸಾಕ್ರೆಟಿಸ್ ಹೇಳ್ತಾರೆ. ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಜ್ಞಾನ ಅಂತ ಹೇಳಿದ್ರೆ ಅನುಭವ ಹಾಗೂ ಶಿಕ್ಷಣದ ಮೂಲಕ ಪಡೆದ ಮಾಹಿತಿ ಹಾಗೂ ಕೌಶಲಗಳೇ ಜ್ಞಾನ. ನಾವು ಮತ್ತೊಂದು ತಪ್ಪು ತಿಳ್ಕೋಬಾರದು. ನಾನು ಆಗಲೇ ಮಾಹಿತಿನ ಪದ ಬಳಸಿದ್ದೀನಿ, ಆದರೆ ಕೇವಲ ಮಾಹಿತಿಗಳನ್ನ ನಮ್ಮ ನೆನಪಿನ ಭಂಡಾರದಲ್ಲಿ ಸಂಗ್ರಹಿಸಿಟ್ಕೊಳ್ಳೋದಷ್ಟೇ ಜ್ಞಾನ ಅಲ್ಲ, ಕೌಶಲಗಳು. ಈ ಉದಾಹರಣೆಗೆ ನಾವು ಚೆನ್ನಾಗಿ ಪಾಠ ಮಾಡಬಹುದು, ಆದರೆ ನನಗೆ ಕಾರ್ ಡ್ರೈವಿಂಗ್ ಬರಲ್ಲ ಅಂದ್ರೆ ಕಾರನ್ನ ಚಲಿಸುವ ಕೌಶಲ ನನ್ನಲ್ಲಿ ಇಲ್ಲ, ಅಥವಾ ಕಂಪ್ಯೂಟರ್ನ ಬಳಕೆ ಮಾಡುವ ಕೌಶಲ ನನ್ನಲ್ಲಿ ಇಲ್ಲ ಅಂದ್ರೆ ಕಂಪ್ಯೂಟರ್ನ ಬಳಸುವ ಕೌಶಲ ಇಲ್ಲ, ಅವನಿಗೆ ಅದೊಂದು ಜ್ಞಾನಿ, ಅವನೊಬ್ಬ ಆ ಕ್ಷೇತ್ರದಲ್ಲಿ ಜ್ಞಾನಿ. ಹಾಗಾಗಿ ನಮಗೆ ಅನುಭವಗಳಿಂದ ಗಳಿಸಿರುವ ಮಾಹಿತಿ ಮತ್ತು ಕೌಶಲಗಳೇ ಜ್ಞಾನ ಅನ್ನೋದನ್ನ ಮಾತ್ರ ಹೇಳ್ತೇವೆ. ಹಾಗಾಗಿ ಜ್ಞಾನ ಅಂತ ನಾನು ಆಗ್ಲೇ ಹೇಳಿದೆ, ಹಿರಿಯರು ಹೇಳಿದ್ದನ್ನು ಮಾತ್ರ ಕೇಳೋದಲ್ಲ,
ಹಿರಿಯರು ಹೇಳಿದ್ದು ಏಕೆ, ಏನು, ಹೇಗೆ ಅನ್ನೋ ಪ್ರಶ್ನೆಗಳನ್ನ ನಿಮ್ಮನ್ನು ವಿಮರ್ಶೆಗೆ ಒಳಪಡಿಸುವಂಥದ್ದಿದೆಯಲ್ಲ, ಅದು ನಿಜವಾದ ಜ್ಞಾನ. ನಿಮ್ಮ ಹೊಸ ಜ್ಞಾನ ನಿಮ್ಮಲ್ಲಿ ಉದಯ ಆಗಬೇಕು ಅನ್ನೋದನ್ನು ಗಮನಿಸಬೇಕು. ಪರಾಮರ್ಶಿಸುವ, ವಿಶ್ಲೇಷಿಸುವ, ವಿಮರ್ಶಿಸುವಂಥ ಗುಣ ಇರಬೇಕು. ಜ್ಞಾನದಿಂದ ನಾವು ವಿವೇಕಿಗಳಾಗಬೇಕು. ಜ್ಞಾನದಿಂದ ವಿವೇಚನಾ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು, ಆಲೋಚನಾ ಶಕ್ತಿಯನ್ನು ಬೆಳೆಸ್ಕೊಳ್ಬೇಕು. ಹಾಗಾಗಿ ನಾಲೆಡ್ಜ್ ಇಸ್ ಪವರ್ ಅಂತ ಯಾಕೆ ಹೇಳ್ತೇವೆ ಅಂತಂದ್ರೆ, ಜ್ಞಾನ ನಮಗೆ ಶಕ್ತಿಯನ್ನು ತಂದು ಕೊಡುತ್ತದೆ. ಯಾವ ಶಕ್ತಿ? ಆಲೋಚನಾ ಶಕ್ತಿ, ವಿಮರ್ಶಾ ಶಕ್ತಿ, ವಿಶ್ಲೇಷಣಾ ಸಾಮರ್ಥ್ಯ. ಇವೆಲ್ಲವುಗಳನ್ನು ತಂದುಕೊಡೋದ್ರ ಮೂಲಕ ನಿನ್ನ ಜೀವನದ ದಾರಿಯಲ್ಲಿ ಎದುರಾಗುವಂತಹ ಹಲವು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವಂತಹ ಸಾಮರ್ಥ್ಯ ನಿನ್ನೊಳಗೆ ಹುಟ್ಟುವಂತೆ ಮಾಡುತ್ತದೆ. ಹಾಗಾಗಿ ನಾಲೆಡ್ಜ್ ಇಸ್ ಪವರ್, ನಾಲೆಡ್ಜ್ ಇಸ್ ಪವರ್ ಅನ್ನೋ ಮಾತನ್ನು ಹೇಳ್ತೇವೆ. ಹಾಗಾದ್ರೆ ಕೇವಲ ಮಾಹಿತಿಗಳನ್ನ ಸಂಗ್ರಹಿಸಿಟ್ಟುಕೊಂಡು ಇದ್ರೆ ಅದು ನಾವು ಒಂದು ಕಂಪ್ಯೂಟರ್ ಹಾಕ್ತೇವೆ. ಆದರೆ ಸಂಗ್ರಹಿಸಿಟ್ಟುಕೊಂಡಂತಹ ಮಾಹಿತಿಯನ್ನ ನಮ್ಮ ಚಿಂತನೆಗೆ, ವಿಶ್ಲೇಷಣೆಗೆ, ಸಂಶ್ಲೇಷಣೆಗೆ, ನಿರ್ಣಯ ಕೈಗೊಳ್ಳುವಿಕೆಗೆ, ಸವಾಲುಗಳನ್ನು ಎದುರಿಸಲಿಕ್ಕೆ, ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಬಳಸ್ಕೊಡ್ಬೇಕು ಅನ್ನುವಂಥದ್ದು. ವ್ಯಕ್ತಿ ಸಮರ್ಥನಾಗಬೇಕು ಅಂತ ಹೇಳಿದ್ರೆ, ಪ್ರಗತಿಯನ್ನು ಹೊಂದಬೇಕು ಅಂತ ಹೇಳಿದ್ರೆ, ಬದಲಾವಣೆಯನ್ನು ಹೊಂದಬೇಕು ಅಂತ ಹೇಳಿದ್ರೆ, ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವನಿಗೆ ವಿವಿಧ ಜ್ಞಾನ ಬೇಕಾಗ್ತದೆ, ವಿವಿಧ ಜ್ಞಾನ ಬೇಕಾಗ್ತದೆ ಅನ್ನೋ ಮಾತನ್ನು ಹೇಳ್ತೇವೆ. ಆ ಜ್ಞಾನ ವ್ಯಕ್ತಿಯನ್ನ ವಿವೇಕಿಯನ್ನಾಗಿ, ವಿವೇಚನಾಶೀಲನಾಗಿ, ನಿರ್ಣಯ ಕೈಗೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಬೇಕು. ಅದಕ್ಕೆ ನಾನು ಆಗಲೇ ಹೇಳಿದೆ, ಜ್ಞಾನಿ ಎಲ್ಲ ದೇಶಗಳಲ್ಲಿ ಗೌರವಿಸಲ್ಪಡುತ್ತಾನೆ. ಆದರೆ ಒಬ್ಬ ರಾಜ ಕೇವಲ ಅವನ ದೇಶದಲ್ಲಿ ಮಾತ್ರ ಗೌರವಿಸಲ್ಪಡ್ತಾನೆ. ವಿದ್ವಾಂಸ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತೀವಿ, ರಾಜ ಸ್ವದೇಶಿ ಪೂಜ್ಯತೆ. ಹಾಗಾಗಿ ಜ್ಞಾನವನ್ನು ಬೆಳೆಸಬೇಕು. ಯಾಕೆ ಬೇಕು ಜ್ಞಾನ ಅಂತ ಕೇಳಿದ್ರೆ, ಮೊದಲನೇದಾಗಿ ನಮ್ಮ ಪ್ರಗತಿಗೆ ಜ್ಞಾನ ಬೇಕು. ಅದು ತಂತ್ರಜ್ಞಾನ ಇರ್ಬೋದು, ವೈದ್ಯಕೀಯ ಜ್ಞಾನ ಇರ್ಬೋದು, ಕೃಷಿ ವಿಜ್ಞಾನ ಇರ್ಬೋದು, ಹೀಗೆ ಬೇರೆ ಬೇರೆ ವಿಷಯಗಳಿಗೆ, ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಜ್ಞಾನವನ್ನ ಗಳಿಸಿದ್ರೆ ನಾವು ಪ್ರಗತಿಯನ್ನ ಹೊಂದ್ತೇವೆ, ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತೇವೆ, ನಮ್ಮ ವರ್ತನೆಗಳನ್ನ, ಆಲೋಚನಾ ಕ್ರಮವನ್ನು ನಾವು ಬದಲಾಯಿಸಿಕೊಳ್ತೇವೆ. ನಾವು ಬದಲಾಗೋದ್ರಿಂದ ನಮ್ಮ ಸಮಾಜ ಬದಲಾಗ್ತದೆ, ದೇಶ ಬದಲಾಗ್ತದೆ, ಗ್ರಾಮ ಬದಲಾಗ್ತದೆ. ಹಾಗಾಗಿ ನಾವು ಜ್ಞಾನಿಗಳಾಗಬೇಕು. ನೀವು ಬಂದಿರೋದಿಲ್ಲಿ ಕಾಲೇಜಿಗೆ ಬಂದಿರೋದು ಕೇವಲ PUCಯಲ್ಲಿ ಪಾಸ್ ಆಗಿ ಒಂದಷ್ಟು ಅಂಕಗಳನ್ನು ಗಳಿಸಲಿಕ್ಕಾಗಿ ಅಲ್ಲ, ನೀವು ಜ್ಞಾನಿಗಳಾಗಿ ಹೊರಗೆ ಬರಬೇಕು. ನಾನಾಗಲೇ ಹೇಳಿದ್ರೆ, ನೀವು ಜ್ಞಾನಿ ಆದರೆ ನಿಮ್ಮಲ್ಲಿರುವ ಜ್ಞಾನವನ್ನ ನಿಮ್ಮ ಅಣ್ಣ ತಮ್ಮಂದಿರು ಪಾಲು ಕೇಳಲು ಬರುವುದಿಲ್ಲ, ದರೋಡೆಕೋರರು ದರೋಡೆ ಮಾಡಲಿಕ್ಕೆ ಬರುವುದಿಲ್ಲ. ಹಾಗೆಯೇ ಇನ್ನೊಬ್ಬರಿಗೆ ಹಂಚಿದಷ್ಟು ನಿಮ್ಮಲ್ಲಿರುವಂತಹ ಜ್ಞಾನ ಮತ್ತಷ್ಟು ಹೆಚ್ಚುತ್ತದೆ. ಆ ಹಿನ್ನೆಲೆಯಲ್ಲಿ ಜ್ಞಾನ ಸಂಪಾದನೆ ಶಿಕ್ಷಣದ ಗುರಿ ಅಂತ ಹೇಳ್ತೇವೆ. ನೀವು ಕೇಳ್ಬೋದು, ಸರ್ ಆಮೇಲೆ ಜ್ಞಾನವನ್ನು ಸಂಗ್ರಹಿಸಿಕೊಂಡ್ರೆ ಸಾಕಂತ ಕೇಳಿದ್ರೆ ಅಲ್ಲ. ಜ್ಞಾನದ ಅತ್ಯಂತಿಕ ಗುರಿ ನಾನು ಸಂಪಾದಿಸಿದ, ಗಳಿಸಿದ ಜ್ಞಾನವನ್ನ ಜೀವನಕ್ಕೆ ಉಪಯೋಗಿಸಿಕೊಳ್ಳಬೇಕು. ಅದನ್ನೇ ನಾವು ಜ್ಞಾನೋಪಯೋಗ ಅಂತ ಹೇಳ್ತೇವೆ. ಜ್ಞಾನೋಪಯೋಗ ಅಂತ ಹೇಳ್ತೇವೆ. ಈಗ ನಾನು ಉದಾಹರಣೆಗೆ ಹೋಲಿಕೆ ಕೊಡ್ತೇನೆ. ನೀವು ಬೆಳಗ್ಗಿಂದ ಸಂಜೆವರೆಗೆ ಯಾವುದೋ ಅಂಗಡಿಗೆ ಹೋಗಿ ಕೂಲಿ ಮಾಡ್ತೀರಿ, ಅವರೊಂದಷ್ಟು ದುಡ್ಡು ಕೊಡ್ತಾನೆ, ನೀವು ದುಡ್ಡನ್ನು ಸಂಗ್ರಹಿಸಿ ಶ್ರೀಮಂತ ಆದರೆ ಅದು ಉಪಯೋಗ ಇಲ್ಲ. ನೀನು ಗಳಿಸಿದ ಹಣವನ್ನ ನಿನ್ನ ಜೀವನದ ಆರೋಗ್ಯಕ್ಕೆ, ವಿದ್ಯಾಭ್ಯಾಸಕ್ಕೆ, ಊಟಕ್ಕೆ, ವಸ್ತ್ರಕ್ಕೆ ಬಳಸಿದ್ರೆ ಆ ದುಡ್ಡು ಬೆಲೆ ಇರ್ತದೆ. ಇಲ್ಲ ಅದನ್ನು ಹಂಗೆ ಕೂಡಿಟ್ರೆ ಅದು ನಿರುಪಯುಕ್ತ ಆಗ್ತದೆ. ಹಾಗೆಯೇ ನೀವು ಗಳಿಸಿದ ಜ್ಞಾನವನ್ನು, ಸಂಪಾದಿಸಿದ ಜ್ಞಾನವನ್ನು ನಿನ್ನ ಜೀವನವನ್ನು ಸುಖಕರಗೊಳಿಸಿಕೊಳ್ಳಿಕ್ಕೆ, ಸಂತೋಷಕರಗೊಳಿಸಿಕೊಳ್ಳಿಕ್ಕೆ, ಸಮಾಧಾನಗೊಳಿಸಿಕೊಳ್ಳಿಕ್ಕೆ ಬಳಸಬೇಕು. ಅದನ್ನೇ ನಾವು ಜ್ಞಾನೋಪಯೋಗ ಅಂತ ಹೇಳಿ ಕರಿತೇವೆ. ಆ ಜ್ಞಾನೋಪಯೋಗ ಮಾಡಿಕೊಳ್ಬೇಕಾದ್ರೆ ವಿಜ್ಞಾನವನ್ನು ಕಲೀರಿ, ಗಣಿತವನ್ನು ಕಲೀರಿ, ಸಮಾಜ ಪಾಠಗಳನ್ನು ಕಲೀರಿ. ಅವೆಲ್ಲವೂ ನನ್ನ ಜೀವನದಲ್ಲಿ ದಿನನಿತ್ಯದ ಬಳಕೆಗೆ ನಾವು ಬಳಸಿಕೊಂಡ್ರೆ ಕಲಿತ ಜ್ಞಾನ ಸಾರ್ಥಕವಾಗ್ತದೆ, ಬದುಕು ಶ್ರೀಮಂತ ಆಗ್ತದೆ. ನಿಮಗೆ ಸಮಾಧಾನ ಬೇಕು ಅಂದರೆ ಪುಸ್ತಕಗಳನ್ನು ಓದುವ, ನಿಮಗೆ ಶಾಂತಿ ಬೇಕು ಅಂದರೆ ಪುಸ್ತಕಗಳನ್ನು ಅರ್ಥ ಮಾಡಿಕೊಳ್ಳುವ,
ಅದರ ಪುಸ್ತಕದಲ್ಲಿರುವ ಬರೆದಿರುವಂತಹ ವಿಷಯಗಳನ್ನು ತುಲನೆ ಮಾಡುವ, ಹೋಲಿಸಿ ನೋಡುವ, ವಿಶ್ಲೇಷಿಸುವ, ಕಾರ್ಯಕಾರದ ಸಂಬಂಧಗಳಿಗೆ ಒಳಪಡಿಸುವ ಪ್ರವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಬಹುತೇಕ ನೀವು ಜ್ಞಾನಿಗಳಾಗ್ತೀರಿ. ಹಾಗಾಗಿ ಜ್ಞಾನವನ್ನು ಪುಸ್ತಕಗಳಿಂದಲೂ, ಅಧ್ಯಾಪಕರಿಂದಲೂ, ಹಿರಿಯರಿಂದಲೂ, ಸುತ್ತಮುತ್ತಲಿನ ವಿವಿಧ ಮಾಧ್ಯಮಗಳಿಂದಲೂ ಗಳಿಸಬೇಕು. ಗಳಿಸೋದನ್ನು ನೆನಪಿಟ್ಕೊಳ್ಬೇಕು, ಅರ್ಥ ಮಾಡ್ಕೊಳ್ಬೇಕು. ಮತ್ತು ಸಮಯ ಬಂದಾಗ ನಿನ್ನಲ್ಲಿರುವ ಜ್ಞಾನವನ್ನು ಬಳಸ್ಕೊಂಡ್ರೆ ಅದನ್ನು ನಾವು ಬಾಳಕೆ ಅಂತ ಕರಿತೀವಿ. ಆಗ ಅದು ಉಪಯೋಗ ಆಗ್ತದೆ. ಜ್ಞಾನ ಸಂಪಾದನೆ ಎಷ್ಟು ಮುಖ್ಯನೋ ಆ ಸಂಪಾದಿಸಿದ ಜ್ಞಾನವನ್ನು ಜೀವನದ ವಿವಿಧ ಸಂದರ್ಭಗಳಲ್ಲಿ ಬಳಸ್ಕೋಬೇಕು ಅನ್ನೋದು ಸಹ ಅಷ್ಟೇ ಮುಖ್ಯವಾದದ್ದು ಅನ್ನೋದನ್ನು ಗಮನಿಸಿ. ಇದಿಷ್ಟು ಇವತ್ತು ನಾವು ಶಿಕ್ಷಣ ಆರೋಗ್ಯಕ್ಕಾಗಿ, ಶಿಕ್ಷಣ ಜ್ಞಾನಕ್ಕಾಗಿ ಅಂತ ತಿಳ್ಕೊಂಡಿದ್ದೇವೆ. ಮುಂದಿನ ಅಧ್ಯಾಯದಲ್ಲಿ ಮುಂದಿನ ಶಿಕ್ಷಣದ ವೈಯಕ್ತಿಕ 2 ಗುರಿಗಳಿವೆ. ಒಂದು ಚಾರಿತ್ರ್ಯಕ್ಕಾಗಿ ಶಿಕ್ಷಣ, ಮತ್ತೊಂದು ವೃತ್ತಿಗಾಗಿ ಶಿಕ್ಷಣ. ಆ 2 ಗುರಿಗಳನ್ನು ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳಲಿಕ್ಕೆ